ಮುಧೋಳ ಸುತ್ತಮುತ್ತಲೇನು 20 ಕಿಲೋಮೀಟರ್ ರೇಡಿಯಸ್ಸಲ್ಲಿ ನೀವೇನು 4 ಕಾರ್ಖಾನೆಗಳವ್ರನ್ನ ಮ್ಯಾಲೆ ಕೂಡಿಸಿದ್ರಿ, ದೇಶದಲ್ಲಿ ಅತಿ ಹೆಚ್ಚು ಕ್ರಷಿಂಗ್ ಮಾಡೋಂಥವ್ರು ಇವರೇ 4 ಮಂದಿ. 1 2 3 4 5 ಪ್ರೈಸ್ ಹೋದ್ರೆ ನಮ್ಮ ಭಾಗಕ್ಕೇ. ಇದಕ್ಕಿಂತ ಯಾರು ಹೆಚ್ಚಿನ ಕ್ರಷಿಂಗನ್ನು ಮಾಡೋದಿಲ್ಲ, ಇದಕ್ಕಿಂತನೇ ಹೆಚ್ಚಿನ ತಂತ್ರಜ್ಞಾನವನ್ನು ಯಾವ ರಾಜ್ಯದಲ್ಲಿ ಇಲ್ಲ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಒಂದು ಕಡೆ ಕಾರ್ಖಾನೆಗಳು ಅಷ್ಟು ದೊಡ್ಡ ಇದ್ವು ಅಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಇದ್ದಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆ ಮಾಡಲಿಕ್ಕೆ ಸಾಧ್ಯದ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆದಂಥ ದೇಶದಲ್ಲಿ ಯಾವುದಾದ್ರೂ ಕಬ್ಬಿನ ನಾಡು ಇತ್ತಂದ್ರೆ ಅದು ಯಾವ್ದ್ರಿ? ಮೊದಲು ಗಟ್ಟಂಗೆ ಹೇಳ್ರಿ, ಸಕ್ಕರೆ ನಾಡನ್ನು ನಾವು ಯಾರಿಗೆ ಕರೆದೀವಿ, ಆದರೆ ಇವತ್ತು ರಾಜ್ಯಕ್ಕೆಲ್ಲ ದೇಶದ ಸಕ್ಕರೆ ನಾಡು ಯಾರ್ದು? ನಮ್ಮದು. ಹೆಮ್ಮೆಯಿಂದ ಹೇಳೋನು. ಅತಿ ರಾಜ್ಯದಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥವ್ರು ಯಾರಾದರೂ ಇದ್ದರೆ ಅದು ಜಮಖಂಡಿ ಸಬ್ ಡಿವಿಷನ್ನು, ಚಿಕ್ಕೋಡಿ ಸಬ್ ಡಿವಿಷನ್ನು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳುವಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಜಮಖಂಡಿ ಸಬ್ ಡಿವಿಷನಲ್ಲಿ ಅತಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿದೆ, ಕ್ರಷಿಂಗ್ ಮಾಡ್ತೀವಿ. ದೇಶದಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ FRP ಮೇಲೆ ರೊಕ್ಕ ಕೊಡೋರು ಯಾರಾದರೂ ಇದ್ದರೆ ಅದು ಜಮಖಂಡಿ ಸಬ್ ಡಿವಿಷನ್, ಅದು ನಮ್ಗೆ ಹೆಮ್ಮೆ ಇದೆ. ಅದ್ರ ಜೊತೆಗೆ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಹೊಂದಿದಂಥ ಊರು ನಮ್ಮೂರನೇ. ನಿರಾಣಿಯವರು 9 ಸಕ್ಕರೆ ಕಾರ್ಖಾನೆ ಇಲ್ಲ, ಅವ್ರ ಹೊರತಾಗಿನೂ 9 ಸಕ್ಕರೆ ಕಾರ್ಖಾನೆಯವರು ನಮ್ಮೂರಾಗದವ. ಇದು ಮಣ್ಣಿನ ಶಕ್ತಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಬಾಲಾಜಿ ಶುಗರು ನಮ್ದೇನೆ. ತಿಮ್ಮಾಪು ಸಾಹೇಬರು ಇತ್ತೀಚೆಗೆ ಸಕ್ಕರೆ ಕಾರ್ಖಾನೆ ಕಟ್ಟಾಕತ್ತಾರ, ಅದು ನಮ್ಮೂರ್ದೇನೆ. ಬಿಜಾಪುರ ಜಿಲ್ಲಾದಾಗ ನಾವು ಕಾರ್ಖಾನೆ ಕಟ್ಟಿವಿ, ಗುಲ್ಬರ್ಗ ಜಿಲ್ಲಾದಾಗ ಕಟ್ಟಿವಿ, ಬಳ್ಳಾರಿ ಜಿಲ್ಲೆಗೆ ಹೋಗಿವಿ. 5 ಜಿಲ್ಲೆಯಿಂದ ಕಬ್ಬಂತಂದು ನಾವು ಕಬ್ಬು ನುರಿಸ್ತೀವಿ. ಎಷ್ಟು ಜಿಲ್ಲೆ ರೀ? 5 ಜಿಲ್ಲೆಯಿಂದ ನಿರಂತರವಾಗಿ ತಂದು ನಿಲ್ಲಿಸ್ತೀವಿ. ಕಳೆದ 2 ವರ್ಷದಿಂದ ನಮ್ಮ ಪ್ರಭಲಿಂಗೇಶ್ವರದವ್ರು ನಮ್ಮ ಕರ್ನೂಲಿಂದ ಕಬ್ಬು ತಂದರು, ಬೀಡಿಂದ ಕಬ್ಬು ತಂದು ನುರಿಸಿದ್ರು. ಇದು ಈ ತಾಲೂಕಿನ ಒಂದು ಪ್ರತಿಷ್ಠೆ. 8 ಜಿಲ್ಲೆಗೆ ಕಬ್ಬು ತರೋದು ಅಲ್ಲದೆ ರಾಜ್ಯದ ಎಲ್ಲ ಜಿಲ್ಲೆಗಳವರು ನಮ್ಮ ರೈತರು ಕಾರ್ಖಾನೆ ಕಟ್ಟಾರ. ಗುಲ್ಬರ್ಗದಾಗ ಕಟ್ಟಾರ. Education is the most powerful effort which you can use to change the world. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ? ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ 2025ನೇ ಸಾಲಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನಾವು ಗೆಳೆತನದ ಜಡೆಯ ಹೆಣಸಿ ನಾವು ಚೈತನ್ಯದೊಂದಿಗೆ ಚೇತನಾ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಹೌದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬಾ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ. ಬನ್ನಿ, ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.